ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕ್ಕಬಳ್ಳಾಪುರ ತರಕಾರಿ ಮಂಡಿಯಲ್ಲಿ ಇವತ್ತು ಏನು ಬೆಲೆ ನೋಡೋಣ ಬನ್ನಿ. ಇದು KMT ಮಂಡಿ ರೇಟ್ಗೆ ಮಾತ್ರ ನಾವು ಹಾಕ್ತಿರೋದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ತರಕಾರಿ ಮಂಡಿ ಇವತ್ತಿನ ಬೆಲೆ ಅಂತ. ಸೌತೆಕಾಯಿ 35 kg ಮೂಟೆ 200 ರೂಪಾಯಿಂದ 300. ಎಲೆಕೋಸ್ kg 1 ರೂಪಾಯಿಂದ 2 ರೂಪಾಯಿ ಹೋಗಿದೆ. ಹೂಕೋಸ್ ಒಂದು ಪೀಸು 5 ರೂಪಾಯಿಂದ 8. ಬದನೆಕಾಯಿ ವೈಟ್ kg 10 ರೂಪಾಯಿಂದ 15 ರೂಪಾಯಿ ಹೋಗಿದೆ. ಬೆಂಡೆಕಾಯಿ kg 15 ರೂಪಾಯಿಂದ 20. ಬಜ್ಜಿ ಮೆಣಸಿನಕಾಯಿ kg 30 ರೂಪಾಯಿಂದ 35 ರೂಪಾಯಿ ಹೋಗಿದೆ. ಹಾಗಲಕಾಯಿ kg 10 ರೂಪಾಯಿಂದ 15. ಬೀಟ್ರೋಟ್ kg 5 ರೂಪಾಯಿಂದ 8 ರೂಪಾಯಿ ಹೋಗಿದೆ, ಒಳ್ಳೆ ಕ್ವಾಲಿಟಿ ಇರೋದು. ತೊಂಡೆಕಾಯಿ kg 20 ರೂಪಾಯಿಂದ 30. ಕ್ಯಾಪ್ಸಿಕಮ್ kg 15 ರೂಪಾಯಿಂದ 20 ರೂಪಾಯಿ ಹೋಗಿದೆ. ಹೀರೆಕಾಯಿ kg 15 ರೂಪಾಯಿಂದ 20. ಕ್ಯಾರೆಟ್ kg 8 ರೂಪಾಯಿಂದ 10 ರೂಪಾಯಿ ಹೋಗಿದೆ. ನೌಕೋಲ್ kg 5 ರೂಪಾಯಿಂದ 8. ಮೈಸೂರು ಬದನೆಕಾಯಿ kg 10 ರೂಪಾಯಿಂದ 15 ರೂಪಾಯಿ ಹೋಗಿದೆ. ರೈತರಿಗೆ ಏನು ಹೇಳಕ್ ಬಯಸ್ತೀರಾ ಸರ್ ನೀವು? ಪ್ರತಿಯೊಬ್ಬ ರೈತರು ಸಂತುಲನ ಯೂಸ್ ಮಾಡ್ಬೋದು. ಎನಿ ಕ್ರಾಪ್ಸ್ ಏನೇ ಒಂದು ಬೆಳೆ ಬೆಳೀಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಏನು ಅದರಿಂದ ನಮಗೆ ತೊಂದರೆ ಇಲ್ಲ. ಕಾಸ್ಟ್ ವೈಸ್ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ, ಕ್ರಾಪ್ಸ್ ಚೆನ್ನಾಗಿ ಬರುತ್ತೆ, ಸಾಯಿಲ್ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ, ಮೇನ್ ಇಳುವರಿ ಚೆನ್ನಾಗಿ ಬರ್ತದೆ, ಗಿಡದಲ್ಲಿ ರೋಗಗಳು ಕಡಿಮೆ, ರೋಗನೂ ಕಡಿಮೆ ಇದೆ. ಬಟ್ ಏನಪ್ಪ ಅಂದ್ರೆ ನಮಗೆ ಭೂಮಿ ನೋಡಿ ಈಗ ಒಳಗಡೆ ಹೋದ್ರೆ ಲೂಸ್ ಇದೆ, ಟೈಟ್ ಇಲ್ಲ. ಮೈನ್ ಅದೇ ಅಲ್ವಾ ಸರ್? ಈಗ ನೀವು ಕ್ಯಾರೆಟ್ ಬೆಳೆಗಾರರಿಗೆ ಅದು ಚೆನ್ನಾಗಿರಬೇಕು, ಭೂಮಿಯಲ್ಲಿ ಗಡ್ಡೆ ಚೆನ್ನಾಗಿ ಊರಬೇಕು. ಹೌದು, ಭೂಮಿ ಲೂಸ್ ಇದ್ದಷ್ಟು ಗಡ್ಡೆ ಚೆನ್ನಾಗಿ. ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ. ಬೀನ್ಸ್ ವೈಟ್ ಬೀನ್ಸ್ kg 15 ರೂಪಾಯಿಂದ 20. ರಿಂಗ್ ಬೀನ್ಸ್ kg 30 ರೂಪಾಯಿಂದ 35 ರೂಪಾಯಿ ಹೋಗಿದೆ, ಒಳ್ಳೆ ಕ್ವಾಲಿಟಿ ಅದು. ಬಟಾಣಿ ಬರ್ತಾ ಇಲ್ಲ ಚಿಕ್ಕಡಿಕಾಯಿ ಮಾರ್ಕೆಟ್ಗೆ. ಚಿಕ್ಕಡಿಕಾಯಿ kg 20 ರೂಪಾಯಿಂದ 30 ರೂಪಾಯಿ ಹೋಗಿದೆ. ಕರಿ ಬದನೆಕಾಯಿ kg 10 ರೂಪಾಯಿಂದ 15. ಕುಂಬಳಕಾಯಿ kg 2 ರೂಪಾಯಿ ಹೋಗಿದೆ. ಗೋಲಿಕಾಯಿ kg 15 ರೂಪಾಯಿಂದ 20. ಪಳಕಾಯಿ kg 10 ರೂಪಾಯಿಂದ 15 ರೂಪಾಯಿ ಹೋಗಿದೆ. ಮೂಲಂಗಿ kg 8 ರೂಪಾಯಿಂದ 10. ಹಸಿಮೆಣಸಿನಕಾಯಿ kg 20 ರೂಪಾಯಿಂದ 30. ಎಲೆ ಆಲೂಗಡ್ಡೆ kg 50 kg ಮೂಟೆ 600 ರೂಪಾಯಿಂದ 700 ರೂಪಾಯಿ ಹೋಗಿದೆ. ಇದು ಚಿಕ್ಕಬಳ್ಳಾಪುರ ತರಕಾರಿ ಮಂಡಿ ರೇಟ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಚೆನ್ನಾಗಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಜೈ ಜೈ ಸರ್.